2023ರಲ್ಲಿ ನಾನೊಂದು ರೀಲ್ ಮಾಡಿದ್ದೆ. ನನಗೆ ಇವತ್ತಿಗೂ ಅದರ ಕಂಟೆಂಟ್ ಚೆನ್ನಾಗಿ ನೆನಪಿದೆ. ನೀವು ಬೆಂಗಳೂರಿನಲ್ಲಿದ್ದೀರಾ, ಮುಂಬೈನಲ್ಲಿದ್ದೀರಾ, ಅಥವಾ ಬೇರೆಲ್ಲೋ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಪೇರೆಂಟ್ಸ್ ನಿಮ್ಮ ಜೊತೆಯಲ್ಲಿ ಇಲ್ಲ, ಅವರು ಹಳ್ಳಿಯಲ್ಲೆಲ್ಲೋ ಇದ್ದಾರೆ ಅಂತಾದರೆ, ಹೌ ಮೆನಿ ಟೈಮ್ಸ್ ಆರ್ ಯು ಗೋಯಿಂಗ್ ಟು ಸಿ ದೆಮ್ ಅಗೈನ್ ಅಂತ. ಅಮೆರಿಕದಲ್ಲಿ ಕೆಲವರು ಇರ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಇರ್ತಾರೆ, ವರ್ಷಕ್ಕೋ 2 ವರ್ಷಕ್ಕೋ ಒಂದು ವೆಕೇಶನ್ ತಗೊಂಡು ಊರಿಗೆ ಬರ್ತಾರೆ, ಒಂದು 15 ದಿನ ಊರಿನಲ್ಲಿರೋದಕ್ಕೆ. ಬಟ್ ಬಂದಾಗಲೂ ಕೂಡ ಅವರ ಕಮಿಟ್ಮೆಂಟ್ಗಳು ತುಂಬ ಇರ್ತವೆ. ಹೋಗಬೇಕಾದಂತಹ ಜಾಗಗಳು, ಕಾಸ್ಟ್ ಆಫ್ ಲಿವಿಂಗ್ ಮತ್ತು ಕಾಸ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಇಲ್ಲಿ ಚೀಪ್ ಆಗಿರುವ ಕಾರಣ, ಹಲ್ಲಿನಿಂದ ಹಿಡಿದು ಡಾಕ್ಟರ್ ಅಪಾಯಿಂಟ್ಮೆಂಟ್ನವರೆಗೆ ಪ್ರತಿಯೊಂದನ್ನು ಇಲ್ಲಿಗೆ ಬಂದಾಗಲೇ ಮಾಡುವ ಕಾರಣ ಆ ವೆಕೇಶನ್ ಜಾಮ್ ಪ್ಯಾಕ್ಡ್ ಆಗಿರುತ್ತೆ. ಬಂದಾಗ ಅಪ್ಪ ಅಮ್ಮನ ಹತ್ರ ಹಾಯ್ ಅಂತ ಹೇಳೋದು, ಅವರು ನಮಗೆ ಚಂದದ ಅಡುಗೆಯನ್ನು ಮಾಡಿ ಬಡಿಸೋದು, ನಾವದನ್ನು ತಿನ್ನೋದು, ಓಡೋದು, ಇಷ್ಟೇ ಆಗಿರುತ್ತೆ. ಬಟ್ ಒಬ್ಬ ಮನುಷ್ಯನ ಆಯಸ್ಸು 60ರಿಂದ 70 ವರ್ಷ ಅಥವಾ 80 ವರ್ಷ ಅಂತ ಯೋಚನೆ ಮಾಡಿದ್ರೆ, ನೀವು ವರ್ಷಕ್ಕೊಮ್ಮೆ ಮಾತ್ರ ಮನೆಗೆ ಬರೋದು, 2 ವರ್ಷಕ್ಕೊಮ್ಮೆ ಮಾತ್ರ ಮನೆಗೆ ಬರೋದು ಅಂತ ಹೇಳಿದ್ರೆ, ಇಫ್ ಯುವರ್ ಪೇರೆಂಟ್ಸ್ ಆರ್ 60 year old ಆಲ್ರೆಡಿ, the chances are very high that this could be the last time you are seeing them. The chances are very high that you could see them maximum 10 more times ಅಷ್ಟೇ ಅಂತ. ಇದು ನಾನು ಅವತ್ತು ಮಾಡಿದಂತಹ ವಿಡಿಯೋ. ನನ್ನ ತಲೆಯಲ್ಲಿ ಆಗ ಓಡಾಡ್ತಾ ಇದ್ದಂತಹ ನಂಬಿಕೆಗಳು, ಆಲೋಚನೆಗಳೇನು ಅಂತ ಹೇಳಿದರೆ, ನನ್ನ ತಂದೆಗಾಗ 65ರ ಆಸುಪಾಸು, ಅಮ್ಮನಿಗೂ ಅದೇ ವಯಸ್ಸು. ಹೀಗಿದ್ದಾಗ ಅವ್ರಿಗೆ ವಯಸ್ಸಾಗ್ತಾ ಇದೆ, ನಾನು ಬೆಂಗಳೂರಿನಲ್ಲಿದ್ದೇನೆ. ಬೆಂಗಳೂರಿನಿಂದ ಊರಿಗೆ ಬರುವಂತಹದ್ದು ತಿಂಗಳಿಗೋ 2 ತಿಂಗಳಿಗೋ ಒಮ್ಮೆ. ಬಂದಾಗ ಇದೇ ರೀತಿ ನಾನು ಕೂಡ ಬ್ಯುಸಿ ಆಗಿರ್ತೀನಿ. ಐ ಡೋಂಟ್ ಗೆಟ್ ಟು ಸಿ ದಮ್ ಎನಫ್. ಫೋನ್ ಮಾಡಿದಾಗ ನಾವು ಬ್ಯುಸಿ, ನಾವು ಮಾಡಿದಾಗ ಅವರು ಬ್ಯುಸಿ ಆಗಿರುವ ಕಾರಣ ಲೈಫಲ್ಲಿ ನಾವು ಏನನ್ನ ಚೇಸ್ ಮಾಡ್ತಾ ಇದ್ದೇವೆ, ಹ್ಯೂಮನ್ ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಮತ್ತು ಸಮಯವನ್ನು ಕೊಡೋದೇ ಇರುವಷ್ಟು ಬ್ಯುಸಿ ನಾವಾದ್ವಿ ಅಂತ ಹೇಳಿದರೆ, ವಾಟ್ ಈಸ್ ದ ಪಾಯಿಂಟ್ ಆಫ್ ದಟ್ ಲೈಫ್ ಅಂತ. ಆಲ್ ದೋಸ್ ವೇರ್ theoretical assumptions, all those were theoretical discussions. Come 2025, I experienced the same thing in my life. ನನ್ನ ಪ್ರೀತಿಯ ಅಪ್ಪು 134 ದಿನಗಳ ಕಾಲ ಆಸ್ಪತ್ರೆಯ ಬೆಡ್ಡಿನ ಮೇಲೆ ಜೀವಂತ ಶವದ ರೀತಿಯಲ್ಲಿ ಮಲಗಿದ್ಲು. ಅವಳನ್ನ 134 ದಿನಗಳ ಕಾಲ ನೋಡಿಕೊಂಡು ಅವಳು ನನ್ನನ್ನು ಬಿಟ್ಟು ಹೋದಾಗ ನನಗೆ ಕಾಡಿದ್ದು ಇದೇ ವಿಷಯ. ಮೊದಲ 30 ದಿನ, 28 ದಿನದ ಆಸುಪಾಸು ಅವಳು ICUನಲ್ಲಿದ್ಲು. ICUನಲ್ಲಿದ್ದಾಗ ತುಂಬ ಹೋಪ್ ಇರಲಿಲ್ಲ. ಯು ಆರ್ ಇನ್ ICU ಬಿಕಾಸ್ ಯು ನೀಡ್ ದ್ಯಾಟ್ ಕೈಂಡ್ ಆಫ್ ಕೇರ್. 14ನೆಯ ದಿನದ ಆಸುಪಾಸಿನಲ್ಲಿ ಡಾಕ್ಟರ್ ನನಗೆ ಕಷ್ಟ ಇದೆ ಅಂತ ಹೇಳಿದರು. ಅದಾದ ನೆಕ್ಸ್ಟ್ ದಿನ ಅಥವಾ ಅದರ ಮುಂದಿನ ದಿನ ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ 12 ಗಂಟೆಗೆ ಮಧ್ಯಾಹ್ನ ಪ್ರಾರ್ಥನಾ ಸೇವೆ ಅಂತ ಹೇಳುವಂತಹದ್ದು ಒಂದು ಸಿಗುತ್ತೆ. ನಿಮ್ಮ ಕಷ್ಟ ಏನು, ನೀವು ಬಂದಿರುವಂತಹ ಸಮಸ್ಯೆ ಏನು ಅಂತ ಹೇಳಿ ಅಲ್ಲಿರುವಂತಹ ಮುಖ್ಯ ಅರ್ಚಕರ ಬಳಿ ಹೇಳಬೇಕು. ಅವರು ಅದಕ್ಕೊಂದಿಷ್ಟು ಪರಿಹಾರವನ್ನು ದೇವರ ಮುಂದೆಯೇ ಕೂತು ಕೊಡ್ತಾರೆ. ಆ ಪರಿಹಾರವನ್ನು ನೀವು ಮಾಡಿಸ್ತೀನಿ ಅಂತ ಒಪ್ಪಿಕೊಂಡ್ರೆ ಯೋಚನೆ ಮಾಡಿದಂತಹ ಕೆಲಸ ಆಗುತ್ತೆ ಅಂತ ಹೇಳುವಂತಹ ನಂಬಿಕೆ. 11:30ಯ ಆಸುಪಾಸಿನಲ್ಲಿ ನಾನು, ನನ್ನ ಚಿಕ್ಕಮ್ಮನ ಮಗ ಗೌರವ್ ಮತ್ತು ಅಮ್ಮ ಮತ್ತು ಮಗಳು 4 ಜನ, ಇಷ್ಟು ಜನ ನಾವು ದೇವಸ್ಥಾನಕ್ಕೆ ಬಂದಿದ್ದದ್ದು. ಆ ವರ್ಷ ಜೂನ್ನಲ್ಲಿ ತುಂಬ ಮಳೆ ಬರ್ತಿತ್ತು. ಆಗಲೂ ಮಳೆ ಬಂದಿತ್ತು. ಆಸ್ಪತ್ರೆಯಲ್ಲಿದ್ದದ್ದು ನನ್ನ ಅಪ್ಪ ಮತ್ತು ನನ್ನ ಭಾವ. ನನ್ನ ಭಾವ ನನ್ನ ಚಿಕ್ಕಮ್ಮನ ಮಗನಿಗೆ ಮೆಸೇಜ್ ಮಾಡ್ತಾರೆ, ತಮ್ಮನಿಗೆ ಮೆಸೇಜ್ ಮಾಡ್ತಾರೆ. ಮೆಸೇಜ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಕಂಡೀಷನ್ ಇಸ್ ನಾಟ್ ಗುಡ್ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಆಶಿಗೆ ಈಗ ಹೇಳೋದಕ್ಕೆ ಹೋಗಬೇಡ, ಹಿ ವಿಲ್ ಬಿ ವರೀಡ್ ಅಂತ. ಆದರೆ ಅವನು ನನ್ನ ಮುಂದೆ ಇದ್ದ, ಅವನ ಮೆಸೇಜನ್ನು ಓದ್ತಾ ಇರಬೇಕಾದ್ರೆ ನಾನು ಅದನ್ನು ನೋಡಿದೆ. ಏನು ಹೇಳೋಕ್ಕಾಗುತ್ತೆ, ವೈದ್ಯರು ಈ ರೀತಿ ನಮಗೆ ಹೇಳಿದಾಗ, ಅವರ ಮಾತುಗಳು ಅಷ್ಟೊಂದು ಕಠೋರವಾಗಿದ್ದಾಗ ಏನು ಮಾಡೋದಕ್ಕಾಗುತ್ತೆ. ದೇವರ ಮುಂದೆ 12 ಗಂಟೆಗೆ ನಿಲ್ಲುವಂತಹ ಅವಕಾಶ ಸಿಕ್ತು. ಪ್ರಾರ್ಥನೆಯ ಕ್ಯೂ ಇತ್ತು.
ನಿಂತಿದ್ದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಹೇಳಿದೆ, ಭಗವಂತ, ನಿನ್ನನ್ನು ಇವತ್ತು ಮೊದಲ ಬಾರಿಗೆ ನಾನು ಕೈ ಮುಗೀತಿರೋದಲ್ಲ. ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಾಲ್ಯದಿಂದಲೂ ಹೋಗಿದ್ದೇನೆ. ಅಲ್ಲಿ ಮಡೆಸ್ನಾನ ಇದ್ದಾಗ ಮಡೆಸ್ನಾನವನ್ನು ಮಾಡಿದ್ದೆ. ಅದಾದ ಮೇಲೆ ಬೆಳಗ್ಗೆ ಅಲ್ಲಿ ಅಂಗ ಪ್ರದಕ್ಷಿಣೆ ಅಂತ ಅಥವಾ ಉರುಳು ಸೇವೆ ಅಂತ ಕರೆಯುವಂತಹ ಸೇವೆ ಇದೆ, ಅದನ್ನು ಮಾಡುವಂತಹ ಅವಕಾಶ ಇರುತ್ತೆ, ಅದನ್ನು ಮಾಡಿದ್ದೇನೆ. ಅಪೂರ್ವ ಆಸ್ಪತ್ರೆಯಲ್ಲಿದ್ದಾಗಲೂ ಅದನ್ನು 4 ಬಾರಿಯನ್ನು ನಾನು ಮಾಡಿದ್ದೆ. ಸುಬ್ರಹ್ಮಣ್ಯನಿಗೆ ನಾನು ಇಷ್ಟನ್ನೇ ಕೇಳಿಕೊಂಡದ್ದು, ಭಗವಂತ, ನಿನ್ನನ್ನು ಬಿಟ್ಟು ಬೇರೆ ಯಾವ ರಕ್ಷಣೆಯು ನಮಗೀಗಿಲ್ಲ, ಇವಳನ್ನೊಂದು ಉಳಿಸಿಕೊಡು ದಯವಿಟ್ಟು. ಬದುಕಿನ ಅರ್ಥವೇ ಇಲ್ಲದ ಹಾಗೆ ಆಗಿ ಹೋಗುತ್ತೆ ಅವಳಿಲ್ಲ ಅಂತಂದರೆ. 3 ವರ್ಷದ ಮಗಳು, ಅವಳಿಗೆ ತಾಯಿ ಬೇಕು, ನೀನು ಉಳಿಸಿಕೊಡ್ಬೇಕು ಅಂತ ಕೇಳಿಕೊಂಡಿದ್ದೆ. ಆವತ್ತಿನ ಆ ಧನ್ಯತೆ, ಆವತ್ತಿನ ಆ ದೈನ್ಯತೆ, ಆವತ್ತಿನ ಆ ಬೇಜಾರು, ಅದನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಇಷ್ಟನ್ನು ಮಾತಾಡಬೇಕಾದ್ರೆ ಒಂದು ಬಸ್ ಹೋಯಿತು. ಬಸ್ನಲ್ಲಿ ಗಾಡ್ ಹ್ಯಾಸ್ ಅ ಪ್ಲ್ಯಾನ್ ಫಾರ್ ಯು ಅಂತ ಸೈಡ್ನಲ್ಲಿ ಬರ್ಕೊಂಡಿತ್ತು. ಪ್ರಾಯಶಃ ದೇವರೇ ಇದನ್ನು ನನಗೆ ಹೇಳ್ತಿದ್ದಾನೆ ಅಂತ ಕಾಣುತ್ತೆ. ಎನಿ ವಿಚ್ ವೈಸ್, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ಆಗುವಾಗ ಅವಳ ಕಂಡೀಷನ್ ಒಂದು ಸ್ವಲ್ಪ ಇಂಪ್ರೂವ್ ಆಯಿತು. ದೇರ್ ವೇರ್ ಫ್ಯೂ ಡೇಸ್ ವೇರ್ ಶಿ ವಾಸ್ ಔಟ್ ಆಫ್ ವೆಂಟಿಲೇಟರ್ ಆಲ್ಸೋ. ಸಪ್ಲಿಮೆಂಟಲ್ ಆಕ್ಸಿಜನ್ನಲ್ಲಿ ಮಾತ್ರ ಅವಳಿದ್ಲು, ಆ್ಯಂಡ್ ದ್ಯಾಟ್ ವಾಸ್ ಅ ಗುಡ್ ಥಿಂಗ್. ಬಟ್ ಒಂದು ದಿನ ಮಧ್ಯರಾತ್ರಿ 12:15 1 ಗಂಟೆಗೋ ರಪ್ ಅಂತ ಹೇಳಿ ನನಗೆ ಎಚ್ಚರ ಆಯಿತು. ಐ ನ್ಯೂ ಸಮಥಿಂಗ್ ವಾಸ್ ರಾಂಗ್. ಶಿ ವಾಸ್ ಇನ್ ICU ಈವನ್ ದೆನ್. ನೋಡಿ, ದಿಸ್ ಇಸ್ ವಾಟ್ ಐ ಬಿಲೀವ್ ಸೋಲ್ ಕನೆಕ್ಷನ್ಸ್ ಆರ್. Probably that was the day she was closest to death apart from the day she died. ಏನಾಯ್ತು ಅಂತ ಗೊತ್ತಾಗಲಿಲ್ಲ. ನಾವಿದ್ದದ್ದು ಅಂದರೆ ಅಪೂರ್ವನಿಗೆ ಕೊಡುವುದಕ್ಕೆ ಅವರಿದ್ದದ್ದು. ಮಾವ ಆಗ ಆಸ್ಪತ್ರೆಯಲ್ಲೇ ಇದ್ದರು. ದ ರೂಮ್ ವಿಚ್ ವಿ ಹ್ಯಾಡ್ ವಾಸ್ ಅ AC ರೂಮ್. ತುಂಬ ಕೋಲ್ಡ್ ಇರುತ್ತೆ. ಬಟ್ ಈವನ್ ದೆನ್ ಐ ವಾಸ್ ಸ್ವೆಟ್ಟಿಂಗ್ ಪ್ರೊಫ್ಯೂಸ್ಲಿ. ಐ ಕುಡ್ ನಾಟ್, ನನಗೆ ಏನೋ ಕೆಟ್ಟದಾಗಿದೆ, ಈಗ ICUವಿಂದ ಕಾಲ್ ಬರುತ್ತೆ ಅಂತ ಅನಿಸಿತ್ತು. ಬಟ್ ನಥಿಂಗ್ ಹ್ಯಾಪನ್ಡ್. ಆ್ಯಂಡ್ ಐ ವಾಸ್ ಲೈಕ್, ಓಕೆ, ಐ ಥಿಂಕ್ ನಥಿಂಗ್ ಹ್ಯಾಪನ್ಡ್ ಅಂತ. ಬೆಳಗ್ಗೆ 5:00 ICUವಿಂದ ಕಾಲ್ ಬಂತು. ICUನಲ್ಲಿ ವಿಸಿಟಿಂಗ್ ಟೈಮ್ ಇರುವಂತಹದ್ದು ಬೆಳಗ್ಗೆ 6:00. 5:00 ಕಾಲ್ ಬಂದಾಗಲೂ ಕೂಡ ಐ ಕ್ಯಾನ್ ರೀಲಿವ್ ಆಲ್ ದೋಸ್ ಡೇಸ್ ಲೈಕ್ ಇಟ್ ಈಸ್ ಯೆಸ್ಟರ್ಡೇ. ನಾನಾಗ 4:00 ಹೇಳ್ತಿದ್ದೆ. ಬೆಳಗ್ಗೆ ಎದ್ದ ಕೂಡಲೇ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮವನ್ನು ಓದೋದು, ಜಪಗಳನ್ನು ಮಾಡೋದು, ದೇವ್ರಿಗೆ ಕೈ ಮುಗಿಯೋದು, ಇದಿಷ್ಟೇ ನಮ್ಮ ಕಂಟ್ರೋಲ್ನಲ್ಲಿ ಇದ್ದದಲ್ಲ. ಆಗ ಅವಳನ್ನು 5:00 ಕಾಲ್ ಬಂದಾಗ ಐ ವಾಸ್ ದೇರ್. ಐ ಪಿಕ್ ದ ಕಾಲ್, ಐ ವೆಂಟ್ ಡೌನ್. ಡಾಕ್ಟರ್ ಮಯೂರ್ ಕಾಮತ್ ಅಂತ ಹೇಳುವವರು, ಹಿ ವಾಸ್ ಅ ಡಾಕ್ಟರ್. ಅವರು ಮತ್ತು ಅವರ ಅಸಿಸ್ಟೆಂಟ್ ಇದ್ದರು. ಹೇಳಿದರು, at 6:30 you're going to visit her. I didn't want you to be surprised then. She had some breathing difficulty. There was some variation in her health yesterday, so we had to put her back on ventilator. And I was like, okay, that's a ಏನಂತಾರೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು ಅಂತ ಹೇಳುವಾಗ ಹಿಂದೆ ಬರೋದಕ್ಕೆ ಇರುವಂತಹ ಒಂದು ಕಾರಣ, ವಿ ಕೇಮ್ ಬ್ಯಾಕ್. ಓಕೆ, ಫೈನ್. 28 ದಿನಗಳಾದ ಮೇಲೆ ಶಿ ವಾಸ್ ಮೂವ್ಡ್ ಫ್ರಮ್ ICU ಟು ದ ವಾರ್ಡ್. ಒಂದು ಸಣ್ಣ ಬೈಪ್ಯಾಪ್ ಅಂತ ಹೇಳುವಂತಹ ವೆಂಟಿಲೇಟರ್ ಮಷಿನ್, ಇಟ್ ಜಸ್ಟ್ ಗಿವ್ಸ್ ಯು ಅ ಪುಷ್ ಟು ಬ್ರೀತ್, ಅದನ್ನು ಹಾಕಿದ್ರು. ಶಿ ಕೇಮ್ ಟು ದ ವಾರ್ಡ್. ಶಿ ಹ್ಯಾಡ್ UTI, ಶಿ ಹ್ಯಾಡ್ ಇನ್ಫೆಕ್ಷನ್ಸ್. ದೇರ್ ವೇರ್ ಡೇಸ್ ವೇರ್ ಶಿ ವಾಸ್ ಟೋಟಲಿ ನಾಟ್ ರೆಸ್ಪಾನ್ಸಿವ್ ಎಟ್ ಆಲ್. 2-3 ಗಂಟೆಗಳ ಕಾಲ ಅಪ್ಪು 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 ಅಂತ ನಾನು ಕರಿತಿದ್ದೆ. 2-3 ಗಂಟೆಗಳ ಕಾಲ ಅಪೂರ್ವ ಏಳು ಕಣ್ಣು ಬಿಡು ಕಣ್ಣು ಬಿಡು ಕಣ್ಣು ಬಿಡು ಅಂತ ಅಪ್ಪ ಕರಿತಿದ್ರು. ಬಟ್ ನಥಿಂಗ್ ವಾಸ್ ಗಿವಿಂಗ್ ಅಸ್ ಅ ರೆಸ್ಪಾನ್ಸ್. And there were days where you are so tired in the evening because of all these hospital has its own negative energy. ಇದೆಲ್ಲ ಆಗಿ ಬೇಜಾರಾಗಿ ಮಲ್ಗಿ ಆಗುವಾಗ 1-2 ಗಂಟೆ ಭಯಂಕರ ಗಟ್ಟಿ ನಿದ್ರೆ ಬರೋದು. ನಿದ್ರೆ ಬಂದು ಎದ್ದಾಗುವಾಗ ನೀವು ನೋಡುವಂತಹ ಫಸ್ಟ್ ಕೆಲಸ ಏನು ಗೊತ್ತಾ? ಪಕ್ಕದಲ್ಲಿ ಮಲಗಿರುವವಳ ಬೈಪ್ಯಾಪ್ ಮೆಷಿನ್ ಕೆಲಸ ಮಾಡ್ತಿದೆಯಾ, ಆಕ್ಸಿಜನ್ ಮಾನಿಟರ್ನಲ್ಲಿ ಆಕ್ಸಿಜನ್ ಮತ್ತು ಪಲ್ಸ್ ರೇಟ್ ಕಾಣ್ತಾ ಇದೆಯಾ ಅಂತ ನೋಡೋದು. ಎದ್ದು ಹತ್ತಿರಕ್ಕೆ ಹೋಗಿ ಎದೆ ಮೇಲೆ ಕೆಳಗೆ ಆಗ್ತಿದೆಯಾ, ಮೈ ಬಿಸಿ ಇದೆಯಾ ಅಂತ ನೋಡೋದು. ಈ ಪರಿಸ್ಥಿತಿ ಇದೆಯಲ್ಲ,
ಇದು ಯಾರಿಗೂ ಕೂಡ ಬರಬಾರ್ದು ಮನುಷ್ಯರಿಗೆ. ಯಾಕಂದರೆ ದ್ಯಾಟ್ ಈಸ್ ದ ಕ್ಲೋಸೆಸ್ಟ್ ಯು ಕ್ಯಾನ್ ಗೆಟ್ ಟು ಡೆತ್. ಒಂದು ದಿನ 2 ದಿನ ಆದರೆ ಬೇರೆ. ಅವಳು ವಾರ್ಡ್ನಲ್ಲಿ ಇದ್ದಂತಹ ಆಲ್ಮೋಸ್ಟ್ 100 ದಿನಗಳ ಕಾಲ ಪ್ರತಿದಿನ ದಿಸ್ ವಾಸ್ ದ ಕೇಸ್. ಎಷ್ಟೋ ದಿನ ಅವಳು ಮಲಗಿಸಿದಂತಹ ಅವಳನ್ನು, ಅಂದರೆ ವೆನ್ ಅ ಪರ್ಸನ್ ಇಸ್ ಟರ್ಮಿನಲಿ ಇಲ್, ವೆನ್ ದ ಪರ್ಸನ್ ಇಸ್ ಬೆಡ್ ರಿಡನ್, ಅವರಿಗೆ ಪೊಸಿಷನ್ ಕೊಡೋದು ಅಂತ ಮಾಡಬೇಕಾಗುತ್ತೆ. ಒಂದೇ ರೀತಿಯಲ್ಲಿ ಅಂಗಾತವಾಗಿ ಮಲಗಿಸಿದ್ರೆ, ಒಂದೇ ರೀತಿಯಲ್ಲಿ ಯಾವುದಾದ್ರೂ ಸೈಡಿಗೆ ಮಲಗಿಸಿದ್ರೆ ದೇಹದಲ್ಲಿ ಹುಣ್ಣುಗಳಾಗ್ತವೆ. ಬೆಡ್ ಸೋರ್ಸ್ ಅಂತ ಕರೀತಾರೆ ಅದನ್ನು. ಅದಾಗದೇ ಇರಬೇಕು ಅಂತ ಹೇಳಿದರೆ ಎವ್ರಿ 3 to 4 hours ದೇ ಪೊಸಿಷನ್ ಯು. ದಿಂಬುಗಳನ್ನು ಬೆನ್ನಡಿಗೆ, ಕಾಲಡಿಗೆ, ಕೈಯಡಿಗೆ ಕೊಡ್ತಾರೆ, ತೊಡೆಗಳ ಮಧ್ಯೆ ದಿಂಬಿಡ್ತಾರೆ. ಸೊ ದಟ್ ಬೋತ್ ಥೈಸ್ ವೋಂಟ್ ಜಾಯಿನ್ ಆ್ಯಂಡ್ ದೇರ್ ವಿಲ್ ಬಿ ನೋ ಪ್ರೆಷರ್ ಸೋರ್ಸ್ ದೇರ್ ಅಂತ ಹೇಳುವ ಕಾರಣಕ್ಕೆ. ಅಪೂರ್ವಾಳಿಗೆ ರೈಟ್ ಸೈಡ್ನಲ್ಲಿ ಹೀಗೆ ಮಲಗಿಸಿದಾಗ ತುಂಬ ನೋವಾಗ್ತಿತ್ತು. ಆ್ಯಂಡ್ ಅದು ನಮಗೆ ಗೊತ್ತಾಗೋದಕ್ಕೆ 60-65 ದಿನ ಬೇಕಾಯಿತು. ಬಿಕಾಸ್ ದ್ಯಾಟ್ ಈಸ್ ವೆನ್ ಶೀ ಸ್ಟಾರ್ಟೆಡ್ ರೆಸ್ಪಾಂಡಿಂಗ್. ಅಲ್ಲಿಯವರೆಗೆ ಯಾವ ರೀತಿಯಲ್ಲಿ ಹೇಗೆ ಮಲಗಿಸಿದ್ರು ಕೂಡ ಶಿ ವಾಸ್ ನಾಟ್ ಹ್ಯಾವಿಂಗ್ ಎನಿ ರಿಯಾಕ್ಷನ್ಸ್, ಬಟ್ ಶಿ ವಾಸ್ ಫೇಸಿಂಗ್ ದ ಪೇಯ್ನ್, ಶಿ ವಾಸ್ ಫೀಲಿಂಗ್ ದ ಪೇಯ್ನ್. ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ, ಬಟ್ ಯಾವುದನ್ನು ಹೇಳೋದಕ್ಕೆ ನಿಮ್ಮ ದೇಹ ಕೇಳೋದಿಲ್ಲ, ಬಿಡೋದಿಲ್ಲ. ಅಂತಂದರೆ ಜಸ್ಟ್ ಇಮ್ಯಾಜಿನ್ ದಿ ಅಮೌಂಟ್ ಆಫ್ ಪೇಯ್ನ್. ಅದೆಲ್ಲವನ್ನ ಕಣ್ಣ ಮುಂದೆ ನೋಡಿದ್ದೇನೆ. The one thing that I realized through all these days, everything else can wait. Value your human relationships as well as you can. ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಅಣ್ಣ, ತಮ್ಮ, ಅತ್ತಿಗೆ, ನಾದಿನಿ, ಯಾರು ಮ್ಯಾಟರ್ ಆಗೋದಿಲ್ಲ. ಸಮಯ ಬಂದಾಗ ಎಲ್ಲರೂ ಹೋಗಬೇಕು. ಬಟ್ only thing that matters is, only thing that is in your control is, only thing that you can do is treat them well when they are around you. ಇದೊಂದನ್ನು ನೀವು ಮಾಡಿದ್ರಿ ಅಂದರೆ ಯು ವಿಲ್ ನಾಟ್ ಹ್ಯಾವ್ ರಿಗ್ರೆಟ್ಸ್ ಇನ್ ಲೈಫ್. ನನಗೆ ರಿಗ್ರೆಟ್ಸ್ ಇದೆಯಾ ಅಂತ ಆನೆಸ್ಟ್ಲಿ ನೀವು ಕೇಳಿದರೆ ಕೆಲವೊಂದು ವಿಷಯಕ್ಕೆ ರಿಗ್ರೆಟ್ಸ್ ಇದ್ದಾವೆ. ಶಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್, ಶಿ ವಾಂಟೆಡ್ ಟು ರನ್ ಅರೌಂಡ್, ಶಿ ವಾಸ್ ಅ ಫ್ರೀ ಸೋಲ್. ಎಲ್ಲರಿಗೂ ಒಬ್ಬ ಫ್ರೀ ಸೋಲ್ ಜೊತೆಗಿರಬೇಕು ಅಂತ ಅನ್ಸುತ್ತೆ. ಬಟ್ ವೆನ್ ದ್ಯಾಟ್ ಫ್ರೀ ಸೋಲ್ ಈಸ್ ಅರೌಂಡ್ ಯು, ಸಮ್ಟೈಮ್ಸ್ ಇಟ್ ಇಸ್ ಡಿಫಿಕಲ್ಟ್ ಟು ಹ್ಯಾಂಡಲ್ ದೆಮ್. ತಿಂಗಳಿಗೆ 4 ವೆಕೇಶನ್ ಹೋಗೋಣ ಅಂತ ಕೇಳಿದ್ರು ಅವಳು ಹೋಗೋದಕ್ಕೆ ರೆಡಿ ಇರ್ತಿದ್ಲು. ದೇಶವನ್ನು ವಿದೇಶವನ್ನು ಸುತ್ತಬೇಕು ಅಂತ ಹೇಳುವಂತಹ ಆಸೆ ಅವಳಿಗೆ ಇತ್ತು. ಶಿ ವಾಸ್ ಸ್ಪಾಂಟೇನಿಯಸ್. ಶಿ ಡಿಡ್ ನಾಟ್ ಗಿವ್ ಅ ರ್ಯಾಟ್ಸ್ ಫಕ್ ಅಬೌಟ್ ವಾಟ್ ಸಮ್ವನ್ ಎಲ್ಸ್ ಥಾಟ್ ಅಬೌಟ್ ಹರ್. ಎಂಜಾಯ್ ಮಾಡಬೇಕು ಅಂದರೆ ಎಂಜಾಯ್ ಮಾಡಬೇಕು, ಗಮ್ಮತ್ತು ಮಾಡಬೇಕು ಅಂದರೆ ಗಮ್ಮತ್ತು ಮಾಡಬೇಕು. ಬಟ್ ಐ ವಾಸ್ ಸಮನ್, ಈವನ್ ಟುಡೇ ಐ ಆಮ್ ಸಮನ್ ಹೂ ಡಸ್ ನಾಟ್ ಲೆಟ್ ಗೋ ಆಫ್ ಥಿಂಗ್ಸ್ ಸೋ ಈಸಿಲಿ. ನಾನು ಒಂಥರ ನನ್ನನ್ನು ನಾನು ಒಂದು ಶೆಲ್ನ ಒಳಗೆ ಹಾಕಿ ಕೂತ್ರೆ ಅಲ್ಲಿಂದ ಹೊರಗೆ ಬರೋದಕ್ಕೆ ನಂಗೊಂಥರ ಆಲೋಚನೆ. ಯಾರು ಏನು ಹೇಳ್ತಾರಪ್ಪ, ಯಾರು ಹೇಗೆ ಏನು ಅಂತ ಹೇಳಿಬಿಟ್ಟು ನನ್ನ ಬಗ್ಗೆ ಹೇಳ್ತಾರೇನೋ ಅಂತೆಲ್ಲ ಹೆದರಿಕೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದಕ್ಕೆ ಶುರು ಮಾಡಿದಾಗಲೂ ಇನಿಷಿಯಲಿ ಐ ವಾಸ್ ಥಿಂಕಿಂಗ್ ದ ಸೇಮ್ ಥಿಂಗ್. ವೆನ್ ಐ ವಾಂಟೆಡ್ ಟು ರೈಟ್ ಅಬೌಟ್ ಅಪೂರ್ವ, ವೆನ್ ಐ ವಾಸ್ ರೈಟಿಂಗ್ ಅಬೌಟ್ ಅಪೂರ್ವ, ಐ ವಾಸ್ ಲೈಕ್, ಓಕೆ, ವಾಟ್ ಇಫ್ ದ ವರ್ಲ್ಡ್ ಬ್ರ್ಯಾಂಡ್ಸ್ ಮೀ ಅಸ್ ದೇವದಾಸ್? ಹೆಂಡತಿ ಸತ್ತಿದ್ದಾಳೆ, ಇವನಿಗೆ ಮಾಡೋದಕ್ಕೆ ಏನು ಕೆಲಸ ಇಲ್ಲ, ಇಲ್ಲಿ ಬಂದು ಕತೆ ಬರೀತಿದ್ದಾನೆ ಅಂತ ಯೋಚನೆ ಮಾಡ್ತಾರೇನೋ ಅಂತೆಲ್ಲ ಇನಿಷಿಯಲಿ ಯೋಚನೆ ಮಾಡಿದ್ದೆ. ಬಟ್ ದೆನ್ ಐ ರಿಯಲೈಸ್ಡ್ does not matter what the world tells about you. What matters is how you deal with the loved ones, how they care for you, how you care for them, and that's all. Hage, that is one of my regrets. I did not let her live as freely as she would have wanted to live. But then there is nothing much that you can do about it now, rather than ಥಿಂಕಿಂಗ್, ಫೀಲಿಂಗ್ ಬ್ಯಾಡ್, ಹಾಗೆ ಮಾಡಬೇಕಿತ್ತಲ್ಲ ಅಂತ ಆಲೋಚನೆ ಮಾಡೋದು. ಕಾಂಬೋಡಿಯಾದ ಅದ ಟ್ರಿಪ್ ಹೋಗಬೇಕು ಅಂತ 3 ಸರ್ತಿ ಪ್ಲ್ಯಾನ್ ಮಾಡಿಬಿಟ್ಟು ವಿ ಕ್ಯಾನ್ಸಲ್ಡ್ ದ ಟ್ರಿಪ್ ಜಸ್ಟ್ ಬಿಕಾಸ್ ಆಫ್ ಮೀ. ಐ ಕ್ಯಾನ್ಸಲ್ಡ್ ದ ಟ್ರಿಪ್ ಬಿಕಾಸ್ ಇಟ್ ಯೂಸ್ ಟು ಕಾಸ್ಟ್ us 2.53 lakhs and I thought, okay, same now, 5 years down the line you could go for that trip, 3 years down the line you could go for that trip, you could take the second kid also to the trip. See what happened, we did not have a second kid, I do not have my wife right now, and I do not have a Cambodia trip that we went together and took photos thereof. So this is life. Too much of planning can ruin it. Not planning it at all can also ruin it. So the only advice that I have for today is live it the way you feel like living it, because this is the life that you have.
care for your people, love your people, love your life, love yourself. See what you're sacrificing to gain money, fame, or whatever. End of the day, if your family is not happy, if your loved ones are not happy, your fame, your money, your work, it's only going to take you so far. That's all for today. ಹೋಗಿ ಬರ್ತೀನಿ ನಾನು, ನಿಮ್ಮ ಆಶೀಶ್ ಸಾರಡ್ಕ.